ಹೀಗೆ ಸಂಪುಟ ಸರ್ಜರಿ ಆಗೋದಂತೂ ಫಿಕ್ಸ್ ಅನ್ನುವಂತ ಸನ್ನಿವೇಶ ಇದೆ. ವಿಚಾರ ಗೊತ್ತಾಗ್ತಾ ಇದ್ದಾಗೆ ಹಲವು ಮಂದಿಗೆ ಆಲ್ರೆಡಿ ಕುರ್ಚಿ ಮೇಲೆ ಟವಲ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈ ಬಾರಿಯ ಕ್ಯಾಬಿನೆಟ್ ಪುನರ್ರಚನೆನೋ ಅಥವಾ ವಿಸ್ತರಣೆನೋ ಇರುತ್ತಲ್ಲ, ಇದು ಎಲೆಕ್ಷನ್ ಕ್ಯಾಬಿನೆಟ್ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ. ಹೀಗಾಗಿ ಸಂಪುಟ ಸೇರುವ ಚಾನ್ಸ್ ಯಾರಿಗಿದೆ, ಒಂದು ವೇಳೆ ಪುನರ್ರಚನೆ ಆದ್ರೆ ಯಾರು ಇನ್ ಆಗ್ತಾರೆ, ಯಾರಿಗೆ ಕೊಕ್ ಕೊಡಲಾಗುತ್ತೆ, ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾ ರಿಪೋರ್ಟ್ ನೋಡ್ಕೊಂಬೋಣ. ಯಾರಿಗೆ ಪಟ್ಟ, ಯಾರಿಗೆ ಗೇಟ್ ಪಾಸ್? ಬೊಮ್ಮಾಯಿ ಸಂಪುಟಕ್ಕೆ ಎಂಟ್ರಿ ಕೊಡೋರು ಯಾರು? ಸಂಪುಟದಿಂದ ಹೊರ ನಡೆಯೋರು ಯಾರು? ಸಿಎಂ ಬೊಮ್ಮಾಯಿ ದೆಹಲಿಗೆ ಹೋಗುತ್ತಲೇ ಅಮಿತ್ ಶಾ, ಜೆಪಿ ನಡ್ಡಾರನ್ನ ಭೇಟಿ ಆಗುತ್ತಲೇ ಮಂತ್ರಿ ಮಂಡಲದಲ್ಲಾಗೋ ಬದಲಾವಣೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ಶುರುವಾಗಿತ್ತು. ಸಂಪುಟ ಸರ್ಜರಿ ಆದ್ರೆ ಯಾರೆಲ್ಲ ಇನ್ ಆಗ್ತಾರೆ, ಯಾರೆಲ್ಲ ಔಟ್ ಆಗ್ತಾರೆ ಅನ್ನೋ $1 ಮಿಲಿಯನ್ ಪ್ರಶ್ನೆ ಎದ್ದಿತ್ತು. ಇದೀಗ ಈ ಪ್ರಶ್ನೆಗೆ ಉತ್ತರ ಸಿಗೋ ಸಮಯ ಹತ್ತಿರವಾಗಿದೆ. 10 ಮಂದಿಗೆ ಒಲಿಯುತ್ತಾ ಮಂತ್ರಿಗಿರಿ? ಎಸ್, ಸಂಪುಟಕ್ಕೆ ಸರ್ಜರಿ ಆದ್ರೆ 10 ಮಂದಿಗೆ ಅದೃಷ್ಟ ಒಲಿಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಆ 10 ಮಂದಿ ಯಾರು? ಸಂಪುಟ ಸೇರೋ ಸಂಭಾವ್ಯರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈ ಬಾರಿ ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಹಾಗೆ ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯ, ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಕುಡಚಿಯ ಪಿ ರಾಜೀವ್, ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ಗೆ ಪಟ್ಟ ಕಟ್ಟೋ ಸಾಧ್ಯತೆ ಇದೆ. ಅಲ್ಲದೆ ಬಿಜೆಪಿಯ ಯುವ ನಾಯಕ ಬಿವೈ ವಿಜಯೇಂದ್ರಗೂ ಮಂತ್ರಿ ಪಟ್ಟ ದಕ್ಕೋ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಚಿತ್ರದುರ್ಗದ ಜಿಎಚ್ ತಿಪ್ಪಾರೆಡ್ಡಿ, ಸುರಪುರ ಶಾಸಕ ರಾಜು ಗೌಡ, ಕಲಬುರಗಿ ದಕ್ಷಿಣ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ಗೂ ಅದೃಷ್ಟ ಖುಲಾಯಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಯಾವ ಆಧಾರದಲ್ಲಿ ಈ 10 ಮಂದಿಗೆ ಸಚಿವ ಸ್ಥಾನ ಸಿಗಬಹುದು? ಈ ಕುರಿತ ಇನ್ಸೈಡ್ ಮಾಹಿತಿ ಇಲ್ಲಿದೆ ನೋಡಿ. ಸಿಎಂ ಸ್ಥಾನಕ್ಕೆ ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ರು. ಹೀಗಾಗಿ ಯಡಿಯೂರಪ್ಪನವರನ್ನ ಸಮಾಧಾನಿಸುವ ಪ್ರಯತ್ನದ ಭಾಗವಾಗಿ ಪುತ್ರ ವಿಜಯೇಂದ್ರಗೆ ಸಚಿವ ಸ್ಥಾನ ನೀಡೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ವಿಜಯೇಂದ್ರ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಬಲವರ್ಧನೆ ಮಾಡೋ ಲೆಕ್ಕಾಚಾರವೂ ಬಿಜೆಪಿಯಲ್ಲಿ ನಡೀತಾ ಇದೆ. ಯಡಿಯೂರಪ್ಪ ಒತ್ತಾಯದ ಮೇರೆಗೆ ಸ್ಥಾನ ನೀಡಿದ್ರೂ ಅಚ್ಚರಿ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಹಿರಿಯ ಶಾಸಕರಾಗಿದ್ದು ಹಿಂದೂ ವೋಟ್ ಬ್ಯಾಂಕ್ನ ಆಧಾರ. ಅಷ್ಟೇ ಅಲ್ಲ, ಯತ್ನಾಳ್ಗೆ ಮಂತ್ರಿಗಿರಿ ಕೊಟ್ಟು ಪಂಚಮಸಾಲಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡೋ ಪ್ಲಾನ್ ಇರಬಹುದು. ಪಕ್ಷದ ನಾಯಕರ ವಿರುದ್ಧ ಹೇಳಿಕೆಯ ತಡೆಗೂ ಸಚಿವ ಸ್ಥಾನ ನೀಡಬಹುದು. ಬಿಜೆಪಿ ಸರ್ಕಾರ ಬರೋದಕ್ಕೆ ರಮೇಶ್ ಜಾರಕಿಹೊಳಿ ಪ್ರಮುಖ ಕಾರಣ. ವಲಸಿಗ ನಾಯಕರಲ್ಲಿ ಮುಂಚೂಣಿಯಲ್ಲಿದ್ರು. ರಮೇಶ್ಗೆ ಸ್ಥಾನ ನೀಡೋದಕ್ಕೆ ಬಿಜೆಪಿಗರ ಬೆಂಬಲ ಇದೆ. ಸಚಿವ ಸ್ಥಾನ ನೀಡದೆ ಹೋದ್ರೆ ಪಕ್ಷಕ್ಕೆ ಸಂಕಷ್ಟ ಎದುರಾಗೋ ಸಾಧ್ಯತೆಯೂ ಇದೆ. ಅಲ್ಲದೆ ವಾಲ್ಮೀಕಿ ಸಮುದಾಯದ ನಾಯಕರಿಗೆ ಪ್ರಾತಿನಿಧ್ಯ ನೀಡೋದು ಕೂಡ ಹೈಕಮಾಂಡ್ನ ಪ್ಲಾನ್ ಆಗಿದೆ. ಶಾಸಕ ರೇಣುಕಾಚಾರ್ಯಗೆ ಮಂತ್ರಿಗಿರಿ ನೀಡೋ ಮೂಲಕ ಮಧ್ಯ ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯ ನೀಡಬಹುದು. ಲಿಂಗಾಯತ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಂತಾಗುತ್ತೆ. ಈ ಹಿಂದೆಯೂ ಬಿಜೆಪಿ ನಾಯಕರುಗಳು ಸಾಕಷ್ಟು ಬಾರಿ ರೇಣುಕಾಚಾರ್ಯಗೆ ಅವಕಾಶ ನೀಡೋ ಭರವಸೆ ನೀಡಿದ್ರು. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರುವ ರೇಣುಕಾಚಾರ್ಯ ಮುಂಚೂಣಿಯಲ್ಲೂ ಇದ್ದಾರೆ. ದತ್ತಾತ್ರೇಯ ಪಾಟೀಲ್ಗೆ ಮಂತ್ರಿಗಿರಿ ಕೊಟ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದ್ಯತೆ ನೀಡಿದಂತಾಗುತ್ತೆ. ಯುವ ನಾಯಕತ್ವಕ್ಕೂ ಮನ್ನಣೆ ಕೊಟ್ಟಂತಾಗುತ್ತೆ. ಬಿಜೆಪಿಯಲ್ಲಿ ಹೊಸ ಮುಖಗಳಿಗೆ ಪಟ್ಟ ಕಟ್ಟಂತಾಗುತ್ತೆ. ಪಿ ರಾಜೀವ್ಗೂ ಮಂತ್ರಿಗಿರಿ ಕೊಟ್ರೆ ಲಂಬಾಣಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಿದಂತಾಗುತ್ತೆ. ಪಕ್ಷವನ್ನ ಸಮರ್ಥನೆ ಮಾಡಿಕೊಳ್ಳೋ ಸಾಮರ್ಥ್ಯವೂ ಪಿ ರಾಜೀವ್ಗೆ ಇದೆ. ವಿಧಾನಸಭೆಯಲ್ಲಿ ವಿಪಕ್ಷಗಳಿಗೆ ಚಾಟಿ ಬೀಸುವ ತಾಕತ್ತೂ ಕೂಡ ಇದೆ. ಹೀಗಾಗಿ ಪಿ ರಾಜೀವ್ಗೆ ಮಂತ್ರಿಗಿರಿ ಕೊಟ್ಟರೂ ಅಚ್ಚರಿ ಇಲ್ಲ. ಎಸ್.ಎ. ರಾಮದಾಸ್ಗೆ ಮಂತ್ರಿಗಿರಿ ಕೊಡೋ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಬಲವರ್ಧನೆಯ ಪ್ಲಾನ್ ಮಾಡಬಹುದು.
ಕಳೆದ ಬಾರಿ ರಾಮದಾಸ್ಗೆ ಕಡಿಮೆ ಅವಧಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಅಲ್ಲದೆ ಬ್ರಾಹ್ಮಣ ಸಮುದಾಯದವರಾಗಿರುವ ರಾಮದಾಸ್ ಆರ್ಎಸ್ಎಸ್ ನಲ್ಲೂ ಗುರುತಿಸಿಕೊಂಡಿದ್ರು. ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ಗೆ ಮಂತ್ರಿಗಿರಿ ಕೊಟ್ರೆ ಮಹಿಳೆಗೆ ಪ್ರಾತಿನಿಧ್ಯ ನೀಡಿದಂತಾಗುತ್ತೆ. ಯಾದವ ಸಮುದಾಯಕ್ಕೂ ಸ್ಥಾನ ಕೊಟ್ಟಂತಾಗುತ್ತೆ. ಚಿತ್ರದುರ್ಗ ಜಿಲ್ಲೆಗೂ ಅವಕಾಶ ಸಿಕ್ಕಂತಾಗುತ್ತೆ. ಹೇಳಿ ಕೇಳಿ ತಿಪ್ಪಾರೆಡ್ಡಿ ರಾಜ್ಯ ಬಿಜೆಪಿಯಲ್ಲಿ ಹಿರಿಯ ಶಾಸಕ. ತಿಪ್ಪಾರೆಡ್ಡಿಗೆ ಈ ಹಿಂದೆಯೂ ಹಲವು ಬಾರಿ ಮಂತ್ರಿ ಸ್ಥಾನದ ಭರವಸೆ ನೀಡಲಾಗಿತ್ತು. ಬಿಎಸ್ವೈ ಕೂಡ ಸ್ಥಾನ ಕೊಡಿಸೋ ಭರವಸೆಯನ್ನ ಕೊಟ್ಟಿದ್ದರು. ಸಚಿವ ಸ್ಥಾನಾಕಾಂಕ್ಷಿಗಳ ರೇಸ್ನಲ್ಲಿ ತಿಪ್ಪಾರೆಡ್ಡಿ ಕೂಡ ಮುಂಚೂಣಿಯಲ್ಲಿದ್ದಾರೆ. ಇನ್ನು ಶಾಸಕ ರಾಜು ಗೌಡಗೆ ಮಂತ್ರಿಗಿರಿ ಕೊಟ್ರೆ ವಾಲ್ಮೀಕಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಿದಂತಾಗುತ್ತೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ. ಯುವ ನಾಯಕರಿಗೂ ಪ್ರಾತಿನಿಧ್ಯ ಸಿಕ್ಕಂತಾಗುತ್ತೆ. ಇನ್ನು ಸಂಪುಟ ಪುನರಚನೆ ಆದ್ರೆ ಹಲವರ ಕುರ್ಚಿಗೆ ಕುತ್ತು ಬರೋ ಸಾಧ್ಯತೆ ಇದೆ. ಯಾರಿಗೆಲ್ಲ ಕೋಕ್ ಬೀಳಬಹುದು ಅಂತ ನೋಡೋದಾದ್ರೆ ಸಚಿವ ಮುರುಗೇಶ್ ನಿರಾಣಿಗೆ ಈ ಬಾರಿ ಕೋಕ್ ಕೊಡೋ ಸಾಧ್ಯತೆ ಇದೆ. ಮುರುಗೇಶ್ ನಿರಾಣಿ ಅಥವಾ ಸಿಸಿ ಪಾಟೀಲ್ ರನ್ನ ಕೈ ಬಿಡೋ ಚಾನ್ಸ್ ಇದೆ. ಜೊತೆಗೆ ಪ್ರಭು ಚೌಹಾಣ್ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ನೆತ್ತಿ ಮೇಲೂ ಕೋಕ್ ತೂಗುಗತ್ತಿ ಇದೆ ಅಂತ ಮೂಲಗಳು ಹೇಳ್ತಾ ಇದೆ. ಒಟ್ನಲ್ಲಿ ಸಂಪುಟಕ್ಕೆ ಸರ್ಜರಿ ಫಿಕ್ಸ್ ಆಗಿದ್ದು ಯಾವಾಗ ಯಾರು ಔಟ್ ಆಗ್ತಾರೋ ಯಾರು ಇನ್ ಆಗ್ತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.